ನಮ್ಮ ಸಕಲೇಶಪುರದ ಜನತೆಗೆ ಮಾವಿನ ಮೇಳ, ಹಲಸಿನ ಮೇಳ ಕೇವಲ 3 ದಿನಗಳು ಮಾತ್ರ. ಬನ್ನಿ ಸವಿಯಿರಿ, ಆನಂದಿಸಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಮಲೆನಾಡು. ನಾನು ನಿಮ್ಮ ಮಲೆನಾಡ ಮಧು. ಇವತ್ತು ನಮ್ಮ ಸಕಲೇಶಪುರದಲ್ಲಿ 3 ದಿನಗಳ ಕಾಲ ಹಲಸಿನ ಮೇಳ ನಡೀತಾ ಇತ್ತು, ಮಾವಿನದು ಮೇಳನೂ ನಡೀತಾ ಇತ್ತು. ತುಂಬ ಅದ್ಭುತವಾಗಿತ್ತು. ಹೇಗಿತ್ತು ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ನಾನು ಕೂಡ 2 ದಿನ ಹೋಗ್ಲಿಕ್ಕಾಗಲಿಲ್ಲ. ಮೊದಲ 2 ದಿನ, ಕೊನೆ ದಿನ ಸಂಜೆ ಟೈಮು ಹೋಗಿ ನೋಡಿದರೆ ತುಂಬ ಅದ್ಭುತವಾಗಿತ್ತು. ಎಂಟ್ರೆನ್ಸಲ್ಲೇ ಅದ್ಭುತ ಹಲಸು ಅಂತ ಬೋರ್ಡ್ ಹಾಕೊಂಡಿದ್ರು. ಹಲಸು ಅಂತ ಹೇಳಿದರೆ ಹಲಸಿನ ಜಾತಿಯ ಸಸಿಗಳನ್ನ ಮಾರ್ತಾಯಿದ್ರು. ತುಂಬ ಸಸಿಗಳು ಸೇಲ್ ಆಗಿರ್ಬೋದು, ಗೊತ್ತಿಲ್ಲ 2 ಡೇಸಲ್ಲಿ. ಏಕೆಂದರೆ ನಮ್ಮ ಮಲೆನಾಡು ಭಾಗಕ್ಕೆ ಈ ಥರ ಒಂದು ಸಸಿಗಳು ಇಷ್ಟಪಟ್ಟು ತಗೊಂಡು ಹೋಗ್ತಾರೆ. ತೋಟದಲ್ಲೆಲ್ಲ ಹಾಕಲಿಕ್ಕೋಸ್ಕರ ತುಂಬ ಸಸಿಗಳನ್ನು ಇಷ್ಟಪಟ್ಟು ತಗೊಂಡು ಹೋಗ್ತಾರೆ. ತುಂಬ ಸೇಲ್ ಆಗಿತ್ತು ಅನ್ಕೋತೀನಿ, ಅಥವಾ ಸೇಲ್ ಆಗಿಲ್ವೋ ಗೊತ್ತಿಲ್ಲ. ಇದು ನಮಗೆ ಅವಶ್ಯಕತೆ ಇಲ್ಲ, ಸಸಿಗಳು ನಮಗೆ ಜಾಗ ಇಲ್ಲ ಅಂದ್ಕೊಂಡು ಮುಂದೆ ನಡೆದಾಗ ಅಲ್ಲಿ ಒಂದು ದೊಡ್ಡ ಹಲಸಿನ ಹಣ್ಣು ಕುಯ್ಕೊಂಡು 10 ರೂಪಾಯಿಗೆ 2 ತೋಳೆ ಅಂತ ಮಾರ್ತಾಯಿದ್ರು. ಆ ಹಲಸಿನ ಹಣ್ಣಿನ ಕಲ್ಲರ್ ನೋಡಿದರೆ ಬೇಡ ಅನ್ನಿಸ್ತು. ಮುಂದೆ ನಡೆದ್ವಿ. ಪಕ್ಕದಲ್ಲಿ ಹಳೆ ರೇಷ್ಮೆ ಸೀರೆಗಳು ತಗೊಳ್ತೀವಿ ಅಂತ ಒಬ್ಬರು ಕೂತಿದ್ರು. ಅದು ಸಹ ನಮಗೆ ಅವಶ್ಯಕತೆ ಇರಲಿಲ್ಲ. ನೆಕ್ಸ್ಟ್ ಒಳಗಡೆ ಎಂಟ್ರೆನ್ಸ್ ಹಾಕಿದ್ವಿ. ಆ ಕಾಲಿಟ್ಟಿದ ಕೂಡಲೇ ಹಲಸಿನ ಹಪ್ಪಳ ಹಾಗೂ ಹಲ್ವದ್ದು ಕಣ್ಣಿಗೆ ಬಿತ್ತು. ಅಷ್ಟೊಂದು ವೆರೈಟಿ ಇಲ್ವಲ್ಲ ಅಂದ್ಕೊಂಡು ಇನ್ನೂ ಇರ್ಬೋದೇನೋ ಅಂತ ಮುಂದೆ ನಡೆದಾಗ ಕಣ್ಣಿಗೆ ಬಿದ್ದಿದ್ದು ಚಟ್ನಿ ಪುಡಿಗಳು, ಪುಳಿಯೋಗರೆ ಗೊಜ್ಜು ಹಾಗೂ ಉಪ್ಪಿನಕಾಯಿ ಮೇಳ. ಇದೆಲ್ಲಿಗೆ ಬಂದ್ವಿ ನಾವು ಅಂದ್ಕೊಂಡು ಒಂದು ಕ್ಷಣ ಮುಂದೆ ನಡೆದಾಗ ಚಿನ್ನದ ರೇಟ್ ಜಾಸ್ತಿ ಆಗಿರೋದ್ರಿಂದ ಬಂಗಾರದ ಮೇಳನೇ ಬಂದಿದೆ ಅಂದ್ಕೊಂಡು ಈ ಬಂಗಾರ ಸ್ಟಾಲ್ ಕಡೆ ಬಂದ್ವಿ. ಬಂಗಾರದ ಮೇಳನೇ ಜೋರಾಗಿತ್ತು. ಯಾವ ಹಲಸಿನ ಮೇಳನೂ ಕಣ್ಣಿಗೆ ಕಾಣ್ತಾ ಇಲ್ಲ, ಯಾವ ಮಾವಿನ ಮೇಳನೂ ಕಣ್ಣಿಗೆ ಬೀಳ್ತಾ ಇಲ್ಲ. ಇದೇನಿದು ಅಂತ ಹೇಳ್ಕೊಂಡು ನಡೀತಾ ಇರಬೇಕಾದ್ರೆ ಎಲ್ಲ ಜ್ಯುವೆಲರಿಗಳು ತುಂಬ ಚೆನ್ನಾಗಿತ್ತು. ಎಲ್ಲ ಮುಟ್ಟಿ ನೋಡಿ ಅಲ್ಲೇ ಇಟ್ಕೊಂಡು ಮುಂದಕ್ಕೆ ಹೋದ್ವಿ. ಮುಂದಕ್ಕೆ ಹೋದ ಸಂದರ್ಭದಲ್ಲಿ ಇದೊಂದು ಸ್ಟಾಲ್ ಕಣ್ಣಿಗೆ ಬಿತ್ತು. ಇದು ಆದಿವಾಸಿ ಹೇರ್ ಆಯಿಲು ಸ್ಟಾಲ್ ಇತ್ತು. ಅದನ್ನೆಲ್ಲ ನೋಡಿಕೊಂಡು ಅಲ್ಲೇ ಇಟ್ವಿ. ಇದ್ದಿದ್ದೊಂದೆರಡು ಕೂದಲು ಉದುರಿಸ್ಕೊಳ್ಳೋದು ಬೇಡ ಅಂದ್ಕೊಂಡು ಮುಂದೆ ನಡೆದ್ವಿ. ಈ ಅಪ್ಪ ಸಿಟ್ಟು ಮಾಡ್ಕೊಬಿಡೋದ, ಇವತ್ತು ಬಂದಿದ್ದೀರಲ್ಲ ನಾವು ವಿಡಿಯೋ ಮಾಡೋಕ್ಕೆ ಅಂತೇಳಿ. ನೋಡೋಣ ಬನ್ನಿ ಹೇಗೆ ಕೂಗಾಡುತ್ತೆ. ಇವಾಗ ವಿಡಿಯೋ ಮಾಡಿಕೊಂಡ್ರೆ ಏನು ಪ್ರಯೋಜನ? ಇವತ್ತು ಹೊರಡ್ತೈತೀವಿ ನಾವು 8 ಗಂಟೆಗೆ. ಮತ್ತು ಯೂಸ್ ಮಾಡಿ ನೋಡಿ, ಬರ್ತದೆ. ನೀವು ಲಾಸ್ಟ್ ದಿನ ಬಂದಿದ್ದೀರಾ ಅಂತ ಅವರಿಗೆ ಸಿಟ್ಟು ಬಂದ್ಬಿಡ್ತಂತೆ. ಇವತ್ತು ಬಂದು ವೀಡಿಯೋ ಮಾಡ್ತಿದ್ದೀರಲ್ಲ, ಮೊನ್ನೆನೇ ಬರಬೇಕಿತ್ತು ನೀವು ಅಂತ ನಮಗೆ ಕೇಳ್ತಾಯಿದ್ರು. ಅದು ತಗೊಳ್ಳಿ, ಇವತ್ತು ಲಾಸ್ಟ್ ದಿನ ಆದ್ದರಿಂದ ಡಿಸ್ಕೌಂಟ್ ಹಾಕ್ಕೊಡ್ತೀವಿ ಅಂತಿದ್ರು. ನಾವು ಯಾವುದನ್ನು ತಗೊಳ್ಳಿಲ್ಲ. ಹಾಗಾಗಿ ಮುಂದೆ ನಡೆದ್ವಿ. ತಲೆನೋವಿಂದು ಎಲ್ಲ ವೆರೈಟಿ ಔಷಧಿಗಳಿತ್ತು. ತಲೆನೋವು ಮತ್ತು ತಲೆ ಕೂದಲು ಬೆಳಿಲಿಕ್ಕೆ ಎಲ್ಲ. ಅವ್ರ ಕೂದಲು ಎಳೆದೆಳು ತೋರಿಸ್ತಾಯಿದ್ರು, ಇದು ಒರಿಜಿನಲ್ಲು ಅಂತೇಳಿ. ನಮಗೆ ಬೇಡ ಅಂದ್ಕೊಂಡು ಮುಂದೆ ನಡೆದ್ವಿ. ಅಲ್ಲಿ ಮುಂದೆ ನಡೆದಾಗ ಬಟ್ಟೆ ಸ್ಟಾಲ್ ಕಾಣ್ತು. ಕುರ್ತಾ ಸೆಟ್ಟುಗಳು 1000 ರೂಪೀಸಿಗೆ 3, 1000 ರೂಪೀಸಿಗೆ 1 ಅಂತೇಳಿ. ಅದು ಕೂಡ ನಮಗೆ ಬೇಡದಿತ್ತು. ನಾವು ಬಂದಿದ್ದೇ ತಿನ್ನೋಕ್ಕೋಸ್ಕರ, ಇವೆಲ್ಲ ಯಾಕಪ್ಪ ಅಂದ್ಕೊಂಡು ಮುಂದೆ ನಡೆದ್ವಿ. ಅಲ್ಲಿ ಸಿಲ್ವರ್ ಜ್ಯುವೆಲರಿಗಳು ಕಣ್ಣಿಗೆ ಬಿತ್ತು. ಅದು ಕೂಡ ತುಂಬ ಚೆನ್ನಾಗಿತ್ತು. ಆದರೆ ಅದನ್ನು ಕೂಡ ನಾವು ತಗೊಳ್ಳಿಲ್ಲ. ನೆಕ್ಸ್ಟ್ ನಾವು ಗ್ಯಾರಂಟಿ ಇಯರಿಂಗ್ಸ್ ಕಡೆ ಹೋದ್ವಿ. ಗ್ಯಾರಂಟಿ ಇಯರಿಂಗ್ಸ್ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಅದನ್ನು ಸಹ ನೋಡಿಕೊಂಡು ಮುಂದೆ ಬಂದ್ವಿ. ಮತ್ತು ಮಕ್ಕಳಿಗೆ ರೀಯೂಸ್ ಬುಕ್ಸ್ಗಳು ತುಂಬ ವೆರೈಟಿ ಇತ್ತು. ಚಿಕ್ಕ ಮಕ್ಕಳಿಗೆ ಇದು ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಆದರೆ ನೆಕ್ಸ್ಟ್ ನೋಡಿ, ಗ್ಯಾರಂಟಿ ಇಯರಿಂಗ್ಸ್ ತುಂಬ ದೊಡ್ಡದೆಲ್ಲ ಇತ್ತು, ಕಮ್ಮಿ ರೇಟು. ಅದನ್ನು ಪರವಾಗಿಲ್ಲ, ತುಂಬ ಚೆನ್ನಾಗಿತ್ತು. ಹಾಗೆ ನೋಡಿ ಅಲ್ಲೇ ಇಟ್ಬಿಟ್ಟು ಮುಂದೆ ನಡೆದ್ವಿ. ನಾವು ಬಂದಿದ್ದು ತಿನ್ನೋಕ್ಕೋಸ್ಕರ. ಈ ಜ್ಯುವೆಲರಿ ಕಟ್ಕೊಂಡು ನಮಗೇನು ಅಂದ್ಕೊಂಡು ಮುಂದೆ ನಡೆದ್ವಿ. ಇಲ್ಲೊಂದು ಆಯುರ್ವೇದಿಕ್ ಒಂದು ಎಂಥದ್ದು ಕಾಡು ಬಾದಾಮ್ ಅಂತೆ. ಇದು ಶುಗರ್ ಪೂರ್ತಿ ನಿಲ್ಲಾಗುತ್ತೆ 2 ಮಂತ್ಸ್ ತೊಗೊಂಡ್ರೆ ಅಂತ ಹೇಳ್ತಾಯಿದ್ರು. ಅದನ್ನು ಕೂಡ ನೋಡಿಬಿಟ್ಟು ಅಲ್ಲೇ ಇಟ್ಕೊಂಡು ಮುಂದೆ ಹೋದ್ವಿ. ಮತ್ತು ನೆಕ್ಸ್ಟು ಕಲಾಂಜಿ ಆಯಿಲ್ ಅಂತೆ. ಇದು ಪಿಗ್ಮೆಂಟೇಷನಿಗೆ ತುಂಬ ಒಳ್ಳೆಯದು ಅಂತ ಹೇಳಿ ಹಾಕಿ ತೋರಿಸ್ತಾಯಿದ್ರು. ಯಾವುದು ಬೇಡ, ಏನು ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ಳೋದು ಬೇಡ, ಇದ್ದಿದ್ರಲ್ಲೇ ಹೋಗೋಣ ಅಂದ್ಕೊಂಡು ಅಲ್ಲೇ ಇಟ್ಬಿಟ್ಟು ಮುಂದೆ ನಡೆದ್ವಿ. ಮನಸ್ಸಿಗೆ ತುಂಬ ಬೇಜಾರಾಗ್ತಿತ್ತು. ಬೆಂಗಳೂರು ಮೈಸೂರಲ್ಲಿ ನಡೆಯುವಂತಹ ಹಲಸು ಮಾವಿನ ಮೇಳಕ್ಕೆ ಓಡೋಡು ಬಂದ್ವಲ್ಲ, ಇಲ್ಲಿ ನೋಡಿದ್ರೆ ಬೇರೆ ರೀತಿ ಸ್ಟಾಲ್ಗಳಿದೆಯಲ್ಲ ಅಂತ ಬೇಜಾರು ಮಾಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಇನ್ನೊಂದು ದೊಡ್ಡ ಸ್ಟಾಲ್ ಕಾಣ್ತು, ನಮ್ಮ ಅಡುಗೆ ಮನೆ ಹಟ್ಲಾರ್ಗಳು. ಯಾಕಂದರೆ 5 ರೂಪಾಯಿ 10 ರೂಪಾಯಿ ಪ್ಲಾಸ್ಟಿಕ್ ಐಟಮ್ಗಳು ತಗೊಂಡೋಗಿ ಗುಡ್ಡೆ ಹಾಕ್ಕೊಂಡು 3 ಮಂತ್ಸ್ ಬಿಟ್ಟು ಮತ್ತೆ ಗುಜ್ರಿಗೆ ಹಾಕೋದು ಅಂಥ ಐಟಮ್ಗಳು ಕಣ್ಣಿಗೆ ಬಿತ್ತು. ಅಂದ್ಕೊಂಡು ಮುಂದೆ ಹೋದಾಗ ಅಲ್ಲಿ ಕಣ್ಣಿಗೆ ಬಿದ್ದಿದ್ದು ಒಂದು ತಿನ್ನೋದ್ರ ಕಡೆ ಒಂದು ಸ್ಟಾಲ್ ಕಣ್ಣಿಗೆ ಬಿತ್ತು. ಏನಪ್ಪ ಅಂತಂದರೆ ಹಾಟ್ ಚಾಕ್ಲೇಟ್ ಅಂತ ಬೋರ್ಡ್ ಹಾಕಿತ್ತು. ಇದೇನಪ್ಪ ಅಂತ ನೋಡ್ಕೊಂಡು ಹೋದಾಗ ಒಂದು ಪ್ಲೈನ್ ಕೇಕಿಗೆ ಚಾಕ್ಲೇಟ್ ಸಿರಮನ್ನು ಡಿಪ್ ಮಾಡಿ ಕೊಡ್ತಾರೆ. 60 ರೂಪೀಸ್. ಇದ್ರ ರೇಟ್ ಏನೂ ಕಮ್ಮಿ ಇರಲಿಲ್ಲ. ಒಂದು ತೊಗೊಂಡು ಎಲ್ಲರೂ ಬೈಟು ಮಾಡಿಕೊಂಡು
ತಿಂದ್ಕೊಂಡು ಟೇಸ್ಟ್ ನೋಡಿಕೊಂಡು ಮುಂದೆ ಹೋದ್ವಿ. ನೋಡಿ ಈ ಥರ ಕೊಡ್ತಾರೆ. ಪ್ಲೈನ್ ಕೇಕಿಗೆ ಚಾಕ್ಲೇಟ್ ಸಿರಮನ್ನು ಡಿಪ್ ಮಾಡೋದು. ಇದನ್ನು ಒಂದನ್ನು ಶೇರ್ ಮಾಡ್ಕೊಂಡು ತಿಂದ್ಕೊಂಡು ಇದೇನು ಎಲ್ಲಿಗೆ ಬಂದ್ವಪ್ಪ ನಾವು ಅಂದ್ಕೊಂಡು ಹೋದ್ವಿ. ನೆಕ್ಸ್ಟ್ ಕಣ್ಣಿಗೆ ಬಿದ್ದಿದ್ದು ಮಾವಿನ ಹಣ್ಣಿನ ಹೋಳಿಗೆ ಹಾಗೂ ಹಲಸಿನ ಹಣ್ಣಿನ ಹೋಳಿಗೆ. ಹಲಸಿನ ಹಣ್ಣಿನ ಹೋಳಿಗೆ ಬೇಡ, ಮಾವಿನ ಹಣ್ಣಿನ ಹೋಳಿಗೆ ತೊಗೊಳ್ಳೋಣ ಅಂಥೇಳಿ ಒಂದು ಹೋಳಿಗೆ ತೊಗೊಂಡ್ವಿ. ಒಂದು ಹೋಳಿಗೆಗೆ 60 ರೂಪಾಯಿ ಆಗಿತ್ತು. ಕಾಸ್ಟ್ಲಿ ಅಂದ್ಕೊಂಡು ಒಂದೇ ತೊಗೊಂಡು ಅದನ್ನೇ ಶೇರ್ ಮಾಡಿಕೊಂಡು ತಿನ್ನೋಣ ಅಂತ ಒಂದು ಹೋಳಿಗೆನ ಹಾಕಿಸ್ಕೊಂಡ್ವಿ. ಬಿಸಿ ಬಿಸಿ ಆಗಲೇ ಮಾಡಿಕೊಡ್ತಾಯಿದ್ರು. ಮತ್ತು ಹಲಸಿನಕಾಯಿ ಕಬಾಬು ಸಹ ಇತ್ತು. ಖಾರ ಚಟ್ನಿ ಹಾಕಿ ಹಲಸಿನಕಾಯಿ ಕಬಾಬನ್ನು ತಗೊಂಡ್ವಿ ಒಂದು ಪ್ಲೇಟು. ಒಂದು ಮ್ಯಾಂಗೋ ಹೋಳಿಗೆ. ಇಷ್ಟನ್ನು ಕೂತ್ಕೊಂಡು ಶೇರ್ ಮಾಡ್ಕೊಂಡು ತಿನ್ನೋಣ, ಸಾಕು ಇನ್ನೇನು ಬೇಡ ಅಂದ್ಕೊಂಡು ಹೋಗ್ತಾಯಿದ್ವಿ. ಅಷ್ಟರಲ್ಲಿ ಒಂದು ಕಣ್ಣಿಗೆ ಬಿತ್ತು ಇಂಥದ್ದು ಪಾನಿಪುರಿ ಅಂತ. ಅದು ಕೂಡ ಅಷ್ಟೇನೂ ಒಂದು ರುಚಿ ಇರಲಿಲ್ಲ. ಬಂದಿದ್ವಲ್ಲ ಅಂದ್ಕೊಂಡು ತಿಂದ್ಕೊಂಡು ನಮ್ಮ ಮನೆ ಕಡೆ ಬಂದ್ವಿ ನಿರಾಶೆಯಾಗಿ. ನಾವು ಬೆಂಗಳೂರು ಮಂಗಳೂರು ಹೋಗಲಿ ಹಲಸಿನ ಮೇಳ ತಿನ್ನೋಕೆ ಹೋಗ್ತಾಯಿದ್ದೀವಿ ಅಂತ ಆ ಥರ ಇರುತ್ತೆ ಅಂದ್ಕೊಂಡು ಇಮ್ಯಾಜಿನ್ ಮಾಡ್ಕೊಂಡು ಬಂದರೆ ಇಲ್ಲಿ ಬೇಡದಿದ್ದಿದ್ದೆ ಕಣ್ಣಿಗೆ ಬಿತ್ತು. ಇರಲಿ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ನಾವು ಬೆಂಗಳೂರಲ್ಲೇ ಹಲಸಿನ ಮೇಳ ಮಾವಿನ ಮೇಳನ ಸವಿಯೋಣ. ಇವತ್ತಿನ ವಿಡಿಯೋ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.